ಮಡೇನೂರು ಮನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಡೇನೂರು ಮನು ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಕಾಮಾಖ್ಯ ಬಳಿ ಇರುವಂತ ಮನೆಯಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಸಂತ್ರಸ್ತೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆಗೆ ಇದ್ದ ಮನೆ ಅದು. ಅದೇ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ ಪೊಲೀಸ್ನವರು. ಆರೋಪಿ ಮನು ಜೊತೆ ಇನ್ನಿಬ್ಬರನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಮಡೇನೂರು ಮನು ಮನೆಯಲ್ಲಿ ಪೊಲೀಸ್ನವರು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಕಾಮಾಖ್ಯ ಬಳಿ ಇರುವಂತ ಮನೆಯಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಸಂತ್ರಸ್ತೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅದೇ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ ಈಗ ಪೊಲೀಸ್ನವರು. ಆರೋಪಿ ಮನು ಜೊತೆ ಇನ್ನಿಬ್ಬರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲು ಸಾಲು ಆರೋಪಗಳನ್ನ, ದೊಡ್ಡ ಮಟ್ಟದ ಆರೋಪಗಳನ್ನ ಮಡೇನೂರು ಮನು ಅವರ ಮೇಲೆ ಈ ಸಹನಟಿ ಮಾಡಿದ್ರು, ಈ ಸಂತ್ರಸ್ತೆ ಮಾಡಿದ್ರು. ನನಗೆ ನಾಗರಬಾವಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಟ್ಟು ಅಲ್ಲೇ ಇರಿಸಿದ್ರು. ಆಗಾಗ ಬಂದು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ರು. ಅದಾದ ನಂತರ ಲಾಸ್ಟ್ ಟೈಮ್ ಬಂದು ನನಗೆ ಎಣ್ಣೆ ಹೊಡಿಸಿ ಅತ್ಯಾಚಾರವನ್ನು ಮಾಡಿದ್ರು, ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ರು. ಈ ರೀತಿಯಾಗೆಲ್ಲ ಆರೋಪಗಳನ್ನು ಮಾಡಿದ್ರು ಈ ಸಂತ್ರಸ್ತೆ. ಹಾಗಾಗಿನೇ ಅವರು ಯಾವ್ಯಾವ ಸ್ಥಳಗಳನ್ನು ಹೇಳಿದಾರೋ ಆ ಎಲ್ಲ ಸ್ಥಳಗಳನ್ನು ಕೂಡ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯನ್ನು ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಪೊಲೀಸ್ನವರು ಇದ್ದಾರೆ, ಮಡೇನೂರು ಮನು ಕೂಡ ಇರೋದನ್ನು ಗಮನಿಸ್ತಾ ಇದ್ದೀವಿ. ಎಸ್, ಮಡೇನೂರು ಮನು ಪೊಲೀಸ್ನವ್ರ ಜೊತೆಗೆ ಬರ್ತಾ ಇರೋದು. ಅದೇ ಮನೆಯಲ್ಲಿ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಈಗ ಮುಂದಿನ ಹಂತ ಯಾವ ರೀತಿಯಾಗಿರುತ್ತೆ ಅನ್ನೋದೇ ಈಗಿರುವಂಥ ಕುತೂಹಲ. ಈ ಸಂತ್ರಸ್ತೆ ಒಂದಾದ ನಂತರ ಒಂದು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಒಂದಾದ ನಂತರ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಗೊಂದಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೆಲ್ಲ ಷಡ್ಯಂತ್ರ ಅಂತ ಹೇಳಿ ನಟ ಮಡೇನೂರು ಮನು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ತನಿಖೆ ಸಂಪೂರ್ಣವಾಗಿ ಮುಗಿದ ನಂತರವೇ ಏನು ಕತೆ ಇದು, ಇವರಿಬ್ಬರ ಕತೆ ಏನು ಅನ್ನೋದು ಗೊತ್ತಾಗುತ್ತೆ.